ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಶೆಟ್ಟೀಸ್ ಮಲ್ಟಿ ಕಾರ್ ಸರ್ವಿಸ್, ದ ಕಂಪ್ಲೀಟ್ ಕಾರ್ ಕೇರ್ ವರ್ಕ್ಶಾಪ್, ಕಾರ್ ಸರ್ವಿಸಿಂಗ್, ಸಸ್ಪೆನ್ಷನ್ ವರ್ಕ್ಸ್, ಏರ್ ಕಂಡೀಷನಿಂಗ್, ಡೆಂಟಿಂಗ್ ಆರ್ ಪೇಂಟಿಂಗ್, ಹೈಟೆಕ್ ಪೇಂಟ್ ಬೂತ್, ಎಲೆಕ್ಟ್ರಿಕಲ್ ರಿಪೇರ್ಸ್, ಮೆಕ್ಯಾನಿಕಲ್ ರಿಪೇರ್ಸ್, ಇನ್ಶೂರೆನ್ಸ್ ಕ್ಲೈಮ್ಸ್, ಕಂಪ್ಲೀಟ್ ಎಂಜಿನ್ ಓವರ್ಹೌಲಿಂಗ್, ವೀಲ್ ಅಲೈನ್ಮೆಂಟ್ ಅಂಡ್ ಬ್ಯಾಲೆನ್ಸಿಂಗ್. ವಿಸಿಟ್ ಶೆಟ್ಟೀಸ್ ಮಲ್ಟಿ ಕಾರ್ ಸರ್ವಿಸ್, ದ ಕಂಪ್ಲೀಟ್ ಕಾರ್ ಕೇರ್ ವರ್ಕ್ಶಾಪ್, ಉಪ್ಪಿನಕೋಟೆ, ವಾರಂಬಳ್ಳಿ ವಿಲೇಜ್, ಬ್ರಹ್ಮಾವರ ತಾಲೂಕು, ಉಡುಪಿ ಡಿಸ್ಟ್ರಿಕ್ಟ್. ಫೋನ್ 9606052964, 9606052965. ಬೈಲೂರು ರವೀಂದ್ರ ದೇವಾಡಿಗ, ಅಡ್ವೊಕೇಟ್ ಅಂಡ್ ಲೀಗಲ್ ಕನ್ಸಲ್ಟೆಂಟ್, MA LLB PGDCA. ಲೀಗಲ್ ರೆಮಿಡಿ, S2, ಸೆಕೆಂಡ್ ಫ್ಲೋರ್, ಪೂಂಜಾ ಟವರ್, ಕೋರ್ಟ್ ರೋಡ್, ಉಡುಪಿ. ಫೋನ್ 996409399. ಗಣೇಶ್ ಪ್ರಸಾದ್ ಶೆಟ್ಟಿ, ಪ್ರೆಸಿಡೆಂಟ್, ACCE ಬ್ರಹ್ಮಾವರ, ಉಡುಪಿ ಡಿಸ್ಟ್ರಿಕ್ಟ್. ಸಂಜಯ್ ಆಚಾರ್ಯ, ಪ್ರಧಾನ ಕಾರ್ಯದರ್ಶಿ, ಉಡುಪಿ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ, ಉಡುಪಿ. ಶಾಂತಿಸಾಗರ್ ಶೆಟ್ಟಿ, ಅಧ್ಯಕ್ಷರು, ಕಾವರಾಡಿ ಮಹಾಶಕ್ತಿ ಕೇಂದ್ರ, ಬೈಂದೂರು ಬಿಜೆಪಿ ವಿಧಾನಸಭಾ ಕ್ಷೇತ್ರ, ಉಡುಪಿ ಜಿಲ್ಲೆ. ಜಗದೀಶ್ ಪೂಜಾರಿ ಹಕ್ಕಾಡಿ, ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು, ನಿರ್ದೇಶಕರು, ಮರವಂತೆ ಬಡಾಕೆರೆ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತ, ನಾವುಂದ, ಉಡುಪಿ ಜಿಲ್ಲೆ. ಕೋಟಾ ಶಶಿಕಾಂತ್ ಪೂಜಾರಿ, ಹೋಟೆಲ್ ರಾಜರಾಜೇಶ್ವರಿ ವೆಜ್, ಬೆಂಗಳೂರು. ಸದ್ಗುರು ಎಂಟರ್ಪ್ರೈಸಸ್, ಪುರಸಭಾ ಸಂಕೀರ್ಣ, ಹೊಸ ಬಸ್ ಸ್ಟ್ಯಾಂಡ್ ಹತ್ತಿರ, ಕುಂದಾಪುರ, ಉಡುಪಿ ಜಿಲ್ಲೆ. ಭರತ್ ದೇವಾಡಿಗ, ಅಧ್ಯಕ್ಷರು, JCI ಉಪ್ಪುಂದ, ಉಡುಪಿ ಜಿಲ್ಲೆ. ಬಾಬು ಮತ್ತು ಸಹೋದರರು, ಪ್ರೊಫೆಷನಲ್ ಕೊರಿಯರ್, ಕುಂದಾಪುರ, ಉಡುಪಿ ಜಿಲ್ಲೆ. ಕೃಷ್ಣ ಪೂಜಾರಿ, ರಾಘವೇಂದ್ರ ಸೌಂಡ್ಸ್ ಅಂಡ್ ಲೈಟಿಂಗ್ ಮತ್ತು ಶಾಮಿಯಾನ, ವಣ್ಸೆ, ಉಡುಪಿ ಜಿಲ್ಲೆ. ಮೊಬೈಲ್ 9731630457. ಶಂಕರ ಪೂಜಾರಿ, ಬೆಳಕು ಸೋಲಾರ್ ಸಿಸ್ಟಮ್, ನಾಯಕವಾಡಿ, ಕುಜ್ಜಾಡಿ, ಉಡುಪಿ ಜಿಲ್ಲೆ. ಫೋನ್ 9731688706. ಚೌಕಿ ಸಂತೋಷ್ ಖಾರ್ವಿ, 88 ತ್ರಾಸಿ, ಉಡುಪಿ ಜಿಲ್ಲೆ. ನಮಸ್ಕಾರವೇ. ಈಗಣೆ ಮನೆ ಕೊಟ್ಟು ಇತ್ತೇ ಇಲ್ಲ ಮರ್ರೆ, ಸಾಕೋ ಸಾಕು ಆ ನಮನೆ ಆಯ್ತು. ಈಗ ನಮ್ದು ಮನೆ ಕೊಟ್ಟು 5-6 ವರ್ಷದ ಒಳಗೆ 16 ಮನೆ ಚೇಂಜ್ ಮಾಡಿದೆ ನಾನು. 6 ವರ್ಷ 15 ಬಾಡಿಗೆ ಮನೆ. ಇಲ್ಲಿಂದ ಅಲ್ಲಿ ಲಾರಿ ತುಂಬಿಸೋದು, ಅಲ್ಲಿಂದ ಲಾರಿ ತಗೊಂಡೋಗಿ ಮತ್ತೊಂದು ಕಡೆಗೆ ಹಾಕೋದು, ಮತ್ತೊಂದು ಕಡೆ ಕ್ವಾಟ್ ಕುರ್ಚಿ ತಗೊಂಡು ಹೋಗಿ ಫ್ರಿಜ್ ತಗೊಂಡೋಗಿ ಆಚೆ ಮನೆ ತುಂಬಿಸೋದು, ಆಚೆ ಮನೆಗೆ ಒಂದು 7-8 ತಿಂಗಳು ಇರುವುದು, ಈಚೆ ಮನೆ ಬರುವುದು, ಈ ಊರೇ ಬೇಡ ಬಿಡುವುದು, ಮತ್ತೊಂದು ಊರಿಗೆ ಹೋಗೋದು. ಕತ್ತಿ ಗಂಡಾಂತರ ಒಳಗೆ ಮಾರ ನಮ್ಮ ವ್ಯಾಪಾರ ಹೇಸಿಗೆ ಆಗಿ ಹೋಯ್ತೆ. ಆಯ್ತಾ, ಎಲ್ಲಿ ಹೋಪಗಿಲ್ಲ ಎಂತೆಲ್ಲ ಆ ನಮ್ಮನೆ ವ್ಯಾಪಾರ ಆಯ್ತು. ಈಗ ಮತ್ತೆಂತ ಕಲ್ದೆ ಬಾಡಿಗೆ ಮನೆಗೆ ಇದ್ದು ಸಾಕಾಗಿ ಹೋಯ್ತು. ಆಯ್ತಾ, ಎಂತ ಮಾಡೋದು, ಎಂತ ಮಾಡೋಕ್ಕಿಲ್ಲ ಆ ನಮ್ಮನೆ. ಮತ್ತೆಂತ ಗೊತ್ತಿ ನಿಮಗೆ, ಎಲ್ಲ ಬಗೆ ಶುರು ಮಾಡ್ರು. ಎಂಥ ಮರ 6 ವರ್ಷದಿಂದ ಗರ ತೀರ್ತೆ. ನಿನ್ನೆ ಕೇಂದ್ರ ಅಲ್ಲಿದ್ದೆ ಅಂತೆ, 6 ತಿಂಗಳ ನಂತರ ಕೇಂದ್ರ ಆ ಬಾಡಿಗೆ ಮನೆ ಬಿಟ್ಟಿದೆ, ಈ ಬಾಡಿಗೆ ಮನೆಗೆ ಇದ್ದೆ ಅಂತೆ. ಈಗ ನಿಂಗೆ ಒಂದು ಮದಿ ಅಡಿಗೆ ಕೊಡ್ಕೊ ಮಾರ, ಎಲ್ಲಿದ್ದೆ ಕೇಂದ್ರ, ನಾವು ಅಲ್ಲಿಲ್ಲ ಮರ ತೆಕ್ಕಟ್ಟಲ್ಲಿದ್ದೆ ಅಂತೆ. ತೆಕ್ಕಟ್ಟೆಲ್ಲ ಇದ್ದೆ ಹೇಳಿ ಅಲ್ಲಿ ಬಂದ್ರೆ ಅಲ್ಲಿಲ್ಲ ಬೈಂದೂರಾಗಿದ್ದೆ ಅಂತೆ. ಯಾವುದೋ ಒಂದು ಕಡೆಗೆ ಇದ್ದರೆ ಹೇಳ ಮಾರ ಅಂದ್ರು. ನಮ್ಮ ತಲೆಯೆಲ್ಲ 12 ಆಣೆ ಆಗಿ ಹೋಯ್ತು ಈಗ ಆ ನಮ್ಮನೆ ವ್ಯಾಪಾರಕ್ಕೆ. ಹಲೋ, ಹಾಂ ಹೌದು, ನಾನು ಜಾಗ್ರತೆ ಇದ್ದೆ, ಅಡ್ಡಿಲ್ಲ. ಹೌದು ಅವರು ಮಂಗಳೂರು ಬತ್ರು ಅಕ್ಕ. ನೀವು ಮಂಗಳೂರು 7:30 ಗಂಟೆ ಬನ್ನಿ ಅಕ್ಕ. 15 ಜನ ಬತ್ರು, 15 ಜನ ಬತ್ರು, ಕಲ್ಕೊಟ್ರು ಮೇಸ್ತ್ರೆಲ್ಲ ಬತ್ರು. ಹಾಂ ಅಕ್ಕ ನಾ ಇಲ್ಲೇ ಇದ್ದೆ, ಬಾಮಿ ಹತ್ರ ಇದ್ದೆ. ಅಲ್ಲಿ ಯಾವ್ದು ಕೆಲಸ ಇದೆ. ಅಕ್ಕ ಆಯ್ತಿರ್ತೆ. ಮತ್ತೆ ಈಗ ಫೋನ್ ಮೇಲೆ ಫೋನೇ. ಮರ್ರೆ ತಲೆಯೆಲ್ಲ 12 ಆಣೆ ಆಗೋಯ್ತು. 2 ಇಡ್ಲಿ ತಿಂದರೆ 10 ನಿಮಿಷದಲ್ಲಿ ನಮ್ಮ ಕರ್ಗೆ ಹಾರಿ ಹೋಯ್ತು. ತಿಂದದ್ದು ಗೊತ್ತು, ಉಂದು ಗೊತ್ತು, ನಮ್ಮ ಪರಿಸ್ಥಿತಿ ಆಯ್ತು ಈಗ. ಯಾಕಂತ ಹೇಳಿದ್ರೆ ಟೆನ್ಷನ್ ತಲೆ ಎಲ್ಲ ಹಾಳಾಗಿ ಹೋಯ್ತು ನಮಗೆ. ಎಂತ ಮಾಡೋದು, ಬಾಡಿಗೆ ಮನೆ ಸಾಕಾಯ್ತೆ. ಬಾಡಿಗೆ ಮನೆ ಸಾಕಾಗಿ ಇತ್ತೇ ಇಲ್ಲ. ನಮ್ಮ ತಲೆ ಎಲ್ಲ 12 ಆಣೆ ಆಗಿ ಹೋಯ್ತು. ಎಂತ ಮಾಡೋಕ್ಕಿಲ್ಲ. ಒಂದು ಯಾರೊಬ್ಬ ಕ್ಯಾಲೆಂಡರ್ ಕೊಟ್ರೆ ಮೊನ್ನೆ. ಒಂದು ಕ್ಯಾಲೆಂಡರ್ ಕೊಟ್ಟರೆ ಹೇಳಿ ತಗೊಂಡೋಗಿ ಒಂದು ಮೊಳೆ ಹೊಡೆದ್ನೆ. ಮೊಳೆ ಹೊಡ್ಕೊಳ್ಳೋ ಆಚೆ ಕೇಂಡ್ ಆಯ್ತು ಓನರ್ ಸೀದಾ ಬಂದ್ಕೊಂಡು
ಒಳಗೆ ಅಂತ ಗುಡು ಶಬ್ದ ಆಗ್ತಿಲ್ಲ ಎಂತ ಕೇಳ್ರಿ ಅದೊಂದು ಯಾರು ಕ್ಯಾಲೆಂಡರ್ ಕೊಟ್ರು 2023 ಕ್ಯಾಲೆಂಡರ್ ಕೊಟ್ರು ಮರ್ರೆ ಅದನ್ನ ಅಲ್ಲಿ ಹೊಡೆದು ತಂದೆ ನಾನು ನಿಮ್ಗೆ ಹೇಳಿತ್ತಲ್ಲ ಗಾಡಿ ಎಲ್ಲ ಒಟ್ಟಿ ಮಾಡೋಕ್ಕಿಲ್ಲ ಕ್ಯಾಲೆಂಡರ್ ಎಲ್ಲ ಹೊಡೋಕ್ಕಿಲ್ಲ ಹೇಳಿರಲ್ಲ ಅಂದ್ರೆ ಹಾಯ್ ಕತಿ ಗಂಡಂತ್ರ ಆಯ್ತೇ ಇಲ್ಲ ಸುಮ್ಮನೆ ಆಯ್ಕಂತ ಕಡೆಗೆ ನಮ್ಮನ ಹತ್ರ ಹೇಳಿದೆ ಆ ಕ್ಯಾಲೆಂಡರ್ ಮಡ್ತಿಯಲ್ಲಿ ಇಡು ಯಾರಿಗಾರು ಕೊಡೋ ಮರ್ತು ನಮ್ಮ ಬೇಡ ಅಂದೆ ಒಂದು ಮೊಳಿ ಹೊಡೋಕ್ಕಿಲ್ಲ ಹಾಯ್ ರಾತ್ರಿ ಎಲ್ಲಾರು ಅರ್ಧ 1 ಗಂಟೆ ಲೈಟ್ ಹಾಕೋದೆಲ್ಲ ಕಂಡಿರ್ತದೆ ಕರೆಂಟ್ ಬಿಲ್ ಕೊಟ್ಟು ನಾವು ಅವ್ರ ಗಲಾಟೆ ನೀನು ರಾತ್ರಿ ಲೈಟ್ ಹಾಕಿಟ್ಟಿದೆಯಾ ಮನೆಗೆ ಹೌದು ಲೈಟ್ ಆಫ್ ಮಾಡ್ಕಿತ್ತು ಅಂದ್ರೆ ಅಡ್ಡಿಲ್ಲ ಮರ ನೆನಪೋಯ್ತು ಮಕ್ಳು ಹಾಕದಕ್ಕ ಅಂತ ಗೊತ್ತಿಲ್ಲ ಮುದು ಹಾಯ್ ಹಾಗಾಗಿ ಇತ್ತೇ ಇಲ್ಲ ಈ ಬಾಡಿಗೆ ಮನೆ ತಿರುಗಿ ಸಾಕಾಗಿ ಹೋಯ್ತೆ ಕಡೆ ಮತ್ತೊಂದು ಹಾಗೆ ಹೋಯ್ ತಗೊಂಡು ಬಾಡಿಗೆ ಮನೆ ಹೋದ್ನೆ ನಾವು ಮೇಲೆ ಇಪ್ಪದು ಮತ್ತೊಂದು ಕೆಳಗೆ 2 ಮನೆ ಇತ್ತು ಹಾಯ್ ಮನೆ ಒಳ್ಳೆ ಇತ್ತು ಆಯ್ಕೊಂಡ್ರು ಕೆಳಗೆ ಇತ್ತೇ ಇಲ್ಲ ಗಂಡ ಹೆಂಡತಿ ಮರ ಆ ಬದಿಯವ್ರು ಯಾರು ಗಟ್ಟು ಬದಿಯರಕ್ಕಂತ ಹಾಯ್ 24 ಗಂಟೆ ಗಲಾಟೆ ಅವ ಎಣ್ಣೆ ಹಾಕೋ ಬಂದು ಗಲಾಟೆ ಮಾಡೋದು ಹೆಂಡತಿ ಹೊಡೋದು ಎಣ್ಣೆ ಹಾಕಿ ಹೋಗ್ಬೋದು ಹೆಂಡತಿ ಹೊಡೋದು ಸಾಕು ಹಿಡಿದು ಹೋಯ್ತು ಮರ ನಾವು ದಿನ ತಪ್ಸೋದು ಎಂತ ನಿಮ್ಮ ಬಜ್ಜೆ ಗಲಾಟೆ ಬಿಡಿ ಮರ್ರೆ ಹೇಳಿ 24 ಗಂಟೆ ಗಲಾಟೆ ಕಡೆ ನಮ್ಮನೆಯವ್ರು ಹೇಳ್ರಿ ಬೇಡ ಮರ್ರಿ ಈ ಮನೆ ಸಮಸ್ಯೆ ಬೇಡ ಹೋಗೋಳಿ ಹೋಯ್ ಹಾಗೆ ಇಲ್ಲಿ ತಿರುಗಿ ನಮಗೊಂದು ನೆಲೆ ಇಲ್ಲದೆ ಲಾಸ್ಟಿಗೆ ನಾವು ಇತ್ತೇ ಇಲ್ಲ ಕಷ್ಟವೋ ಸುಖವೋ ಸಾಲವೋ ಕಾಡುವ ಮರ್ರೆ ಹಾಯ್ ಒಂದು ಮನೆ ಮಾಡ್ಕೊಂಡು ಹೇಳ್ಕೊಂಡು ಈಗ ಮನೆ ಕೊಟ್ಟು ಕೈ ಹಾಕೊಂಡಿತ್ತು ಮರ್ರೆ ಹಲೋ ನಾವು ಇದು ಹಾಂ ಅದು ಹೌದೌದು ಜಾಗ್ರತೆ ಇದೆ ಹಾಂ ಅದು ಜಲ್ಲಿ ಕಲ್ಲು ಬೈಂದು 2 ಬೈಂತು ಎಲ್ಲಿ ಮತ್ತೇನು ಹೊಪ್ಪಿಗಿಲ್ಲ ಮರ್ರಿ ಈಗ ನಮ್ಮ ಮನೆ ಹಬ್ಬದಂಗೆ ತಲೆಯಲ್ಲ 12 ಆಯ್ತು ಹೌದಾ ನಾನು ನಿನ್ನೆ ಬಂದಿದ್ದೆ ನಾನು ಓಕೆ ಕೆಲಸ ಮಾಡ್ತೀರಾ ನೀವು ಬಾಮಿದ ಮೋಟ್ರನ್ನ ತಗೊಬತ್ರಿಯಾ ಬಾಮಿದ ಮೋಟ್ರ್ ನೀರು ಖಾಲಿ ಮಾಡ್ಕೊ ಹೌದು ಅಕ್ಕ ಆಯ್ತು ಅಕ್ಕ ಮತ್ತೀಗ ನೀವು ಹಾಯ್ ಸುಮಾರು 6 ಲಕ್ಷ ರೂಪಾಯಿ ಬಾಮಿಗೆ ಐತೆ 45 ಫೀಟ್ ಇತ್ತು ಹಾಯ್ ನಮ್ಮ ಲೆಕ್ಕಾಚಾರ ಪೂರ ಹೊಡಿ ಹೋಯ್ತೆ ಮನೆ ಕೊಟ್ಟಿದ್ರೊಳಗೆ ನಮ್ಮ ತಲೆ ಕೂದಲು ಪೂರ ಹಾರಿ ಹೋಯ್ತು ತಲೆ ಕೂದಲು ಪೂರ ಹಣ್ಣಾಯ್ತು ಆಯ್ತಾ ಕೆಮ್ಮದೆ ಬೇಡ ನೀವೆಲ್ಲರೂ 150 ಶುಗರ್ ಇದ್ದರೆ 280 300ಕ್ಕೆ ಏನು ತೊಂದರೆ ಇಲ್ಲ ಆಯ್ತಾ 120 BPM ಸೀದಾ 220ಕ್ಕೆ ಹೊತ್ತು ಹಾಯ್ ಭಾಳ ಕರ್ಕರೆ ಕೆಲಸ ಇದು ಮನೆ ಕೆಲಸ ಇತ್ತಿಲ್ಲ ಮತ್ತೆ ಬಾಮಿ ಕಾಣಿ ಯಾರೋ ಹೇಳ್ರು ಅಯ್ಯೋ ನಿಮ್ಗೆ ಒಂದು ವರ್ಷ ಬಾಮಿ ಆಗ್ತಲ್ಲ ಮರ್ರೆ ಇಲ್ಲಿ 20 ಫೀಟ್ ನೀರು ಬತ್ತೆ ಹೇಳ್ರಿ ಹಾಯ್ ಹೇಳೋದಲ್ಲ ಸರಿ ಹಾಯ್ ಮತ್ತೆ ಇತ್ತಿಲ್ಲ ಹೊಂಡ ತೆಗೆದಷ್ಟು ಇತ್ತೆ ಆಯ್ತಾ 20 ಫೀಟ್ ಪಾಸ್ ಹಾಕೊಂಡು ನಮ್ಮ ತಲೆ ಬಿಸೂರು ಆಯ್ತು ಇದು ಇನ್ನೂ ನೀರು ಬರಲಿಲ್ಲ ಕತೆ ಅಂತ ಹೇಳಿ ಕಡೆಗೆ ಇತ್ತಿಲ್ಲ 43 ಫೀಟ್ ಆಯ್ತು ಹಾಯ್ ಈಗ 6 ಲಕ್ಷ ರೂಪಾಯಿ ಆ ಬಾಮಿ ಮೇಲೆ ಬರುತ್ತಂಗೆ ಇತ್ತಿಲ್ಲ ನಾವು ಸುಮಾರು ಕೆಳಗೆ ಹೋಯ್ತೆ ಬಾಮಿ ಮೇಲೆ ಬಂತು ನಾವು ಕೆಳಗೆ ಹೋಯ್ತು ಯಾಕಂತ ಹೇಳ್ರಿ ಆ ನಮ್ಮನೆ ಮತ್ತೆಂತ ಹೋಯ್ತೆ ಬಂದವ್ರು ನಮ್ಮನೆ ಐಡಿಯಾ ಹಾಯ್ ಬಂದವ್ರು ನಮ್ಮನೆ ಐಡಿಯಾ ಈ ಮನೆ ಕಟ್ಟಿ ಚೊಕ್ಕಾಪದ ಹೆಂಗೆ ಹೋಯ್ತು ನಿಮಗೆ ಲೆಕ್ಕಾಚಾರ ಪೂರ ಉಡಿಯೋದು ಕೆಮ್ಮದೆ ಬೇಡ ನೀವು ಹಾಯ್ ಅದೊಂಚೂರು ಮಾಡ್ತೀರಲ್ಲ ಅದೊಂಚೂರು ನೀವು ಪ್ಯಾರೆ ಬಿಟ್ಟು ಒಂಚೂರು ಮುಂದೆ ತಗೊಂಡ್ರೆ ನಿಮ್ಗೊಂದು ಕಾರ್ ಹಿಡೋಕ್ಕಾಗ್ತಲ್ಲ ಅಂದ್ರೆ ಹಾಯ್ ಒಂದೇ ಕಾರ್ ಹಿಡುದ ನಮ್ಗೆ ಕಾರ್ ಹಿಡ್ಕೊಂಡು ಕಷ್ಟ ಇತ್ತು ನಡ್ಕೊಂಡು ಆಯ್ತಾ ಮತ್ತು ಐಡಿಯಾ ಅಡುಗೆ ಮನೆ ಹಿಂಗೆ ಮಾಡ್ತಿರಲ್ಲ ಒಂಚೂರು ಇಲ್ಲೊಂದು ರೂಮ್ ಮಾಡ್ರೆ ಅದಕ್ಕೆ ಕಿಚನ್ ಹಾಕಿಡ್ಲಿಕ್ಕಲ್ಲ ಅದೊಂಚೂರು ದೊಡ್ಡದು ಮಾಡಿ ಮತ್ತು ಮಾಡೋದು ಒಂದೇ ಸಲ ಜೀವ ಬಂದು ಮನೆ ಕಟ್ಟೋದು ಅಂತ ಹಾಯ್ ಬಂದು ಐಡಿಯಾ ಕೊಡೋದು ಬಿಟ್ಟರೆ ಬೇರೆ ಅಂತ ಇಲ್ಲ ಅದಕ್ಕೆ ಮತ್ತೆ ಹೆಂಗೆ ಹೇಳಿದೆ ಹಾಯ್ ಯಾರು ಬಂದರೆ ಅಂತ ಮಾತಾಡೋಕ್ಕಿಲ್ಲ ಮನೆ ಅಲ್ದ ಸುಮ್ಮನೆ ಕಣಕ ಹೋತ್ರು ಫೌಂಡೇಶನ್ ಗಾಡಿ ಎಲ್ಲ ಎಷ್ಟು ಕೆಲಸ ಆಯ್ತಂಗೆ ಹೋಯ್ತಲ್ದ ಅದು ಇಷ್ಟೇ ಮರ ನಮ್ಗೆ ಗೊತ್ತಿರ ಯಾರು ಕಂಟೆಂಟ್ ಕೊಡೋದು ಹೇಳಿಬಿಡಿ ಮಾತಾಡಕ್ಕೆ ಹೋಗಬೇಡಿ ಹಿಂದೆ ಪೂರ ಜನ ಐಡಿಯಾ ಕೊಡೋರೆ ಮನೆ ಕೊಟ್ಟು ಐಡಿಯಾ ಕೊಡೋರು ಸ್ವಲ್ಪ ಜನ ಇಲ್ಲ ನೀವು ಆ ಟೇಲ್ಸ್ ಹಾಕೋಕ್ಕಿಂತ 93 ರೂಪಾಯಿ ಟೇಲ್ಸ್ ಹಾಕೋತಿಲ್ಲ ಒಳ್ಳೆ ಬರ್ತಲ್ಲ ಅದನ್ನೇ ಹಾಕಿ ಅಂಟ್ರಿ ವಾಯ್ ಇದು ಎಲ್ಲಿತ್ತು ಮರ ಯಾರ ಹತ್ರ ಇಲ್ಲ ಆಯ್ತಾ ಬಂದು ಹೇಳಿ ಹೋದ್ರೆ 1 ಲಕ್ಷ ರೂಪಾಯಿ ಇಟ್ಕೊಳ್ಳಿ ಮರ ಕೈಯಲ್ಲಿತ್ತು ಮಡ್ಚಿ ಕೊಟ್ಟಿರ್ತೇ ಇಲ್ಲ ನಮ್ಮ ತಲೆ ಬಿಸಿ ಇಲ್ಲದೆ ಒಳ್ಳೆ ಇತ್ತು ಮನೆ ಕಟ್ಟಿ ಅಥವಾ ಈಗಡೆ ಈಗ 1 ಲಕ್ಷ ಕೊಡತ್ತೆ ನಾವು ತೊಂದರೆ ಇಲ್ಲ ಮರ ಹಗುರು ಕೊಡಿ ಮತ್ತೆಲ್ಲ ನಿಮ್ಮ ದುಡ್ಡು ಶಾರ್ಟಾರ್ ನಮ್ಮ ಹತ್ರ ಕೇಳಿ ಹೇಳ್ರಿ ನಮ್ಗೆ ಖುಷಿ ಆಯ್ತು ಅವ್ರು ಹೇಳ್ದು ನಾವು ಕೇಳಕ್ಕೆ ಅಡುಗೆ ಮನೆ ದೊಡ್ಡದು ನೆಲ ದೊಡ್ಡದು ಕಾರ್ ಹಿಡ್ಕೊಂಡು ಶೆಡ್ ಎಲ್ಲ ಮಾಡ್ಲಕ್ಕ ಇದು ಹಂಗಲ್ಲ ಖಾಲಿ ಕೈ ಕಟ್ಕೊಬತ್ರು ಇದು ದೊಡ್ಡದ ಅಲ್ಲಿಯವ್ರು ಬಂತ ಈಗ ಹೀಗೆ ಕಂಪೌಂಡ್ ಹೀಗೆ ಮಾಡಿ ಕಂಪೌಂಡ್ ಮಾಡೋದು ಓಹೋ ಹೇಳ್ತಾರೆ ಖಾಲಿ ಮಾಡಿಬಿಟ್ರು ಸುದ್ದಿ ಇಲ್ಲ ಎಲ್ಲರೂ ಒಂದು 50,000 ಬೇಕಂತ ಫೋನ್ ಮಾಡಿರ್ತಿಲ್ಲ ಸ್ವಿಚ್ ಆಫ್ ಕರ್ಕರೆ ಬಾಡಿ ಮನೆ ಕೊಟ್ಟು ಕೈ ಹಾಕಿದ ಇದು ಕೊಟ್ಟರು ಸದ್ಯಕ್ಕೆ ಬರ್ತೀರ ಹೇಳಿ ಕೊಡುದಿಲ್ಲ ಹಾಯ್ ಆ ನಮೂನಿ ಆಯ್ತು ಮಾರ್ರಿ ಮನೆ ಕೊಟ್ಟರು ಎಂತ ಮತ್ತೆಂತ ಗೊತ್ತಿ ನಿಮಗೆ ಹಾಯ್ ಕತಿ ಗಂಡಂತ ಅಲ್ಲಿ ರಾತ್ರಿ ಇದ್ರಿ ಬರ್ತಿಲ್ಲ ನಮಗೆಲ್ಲ ಬೆಳಗ್ಗೆ ಮುಂಚೆ ಕೆಲ್ಸದವ್ರು ಬರ್ತಿರ ಬತ್ತಿಲ್ಲ ಕಾಮುದ 8 ಗಂಟೆಗಿಂತ ಕ್ರಾಸ್ ಆಯ್ತಾ 8:15 ಆಯ್ತು ಅಂದ್ರೆ ಕೈ ಕೊಟ್ಟರೆ ಲೆಕ್ಕವೇ ಹಾಯ್ ಕೆಮ್ಮದೇ ಬೇಡ ಕೇಳೋದೇ ಬೇಡ ಇವತ್ತಿಲ್ಲ ನಾಳೆ ಇಲ್ಲ ನಾಡ್ದಿಲ್ಲ ಆಚೆ ನಾಡ್ದೆ ಹೇಳಿ ಕೆಲ್ಸದವ್ರು ಸಿಕ್ಕುದಿಲ್ಲದೆ ಆಯ್ತಾ ಕಂಟ್ರಾಕ್ಟರ್ ನಾವೇ ಅಂತ ಬೈಕಿತ್ತ ಮರ ಅವ್ರಿಗೆ ಎಂತ ಹೇಳೋಕಿಲ್ಲ ಅವ್ರು ಹೇಳ್ತಾರೆ ನಾವು ಒಬ್ಬರಲ್ಲ ಮರ ಕೆಲ್ಸದವ್ರು ಸಿಕ್ಕುದಿಲ್ಲ ಬೇರೆ ಸಮಸ್ಯೆ ಹೇಳ್ತಾರೆ ಮರ 3-4 ಕಡೆ ಕೆಲಸ ಇಟ್ಕೊಂಡಿತ್ತು ನಾವು ನಿಮ್ಮೊಬ್ರದ್ದೇ ಅಲ್ಲ ಎಲ್ಲರೂ ಮಾಡ್ಕಲ್ಲ ಅಂತ ವಾಯ್ ಹಾಗಾಗಿ ಎಂತ ಮಾತಾಡೋಕಿಲ್ಲ ವಾಯ್ ಮತ್ತು ಒಂದು ಮನೆ ಹಾಕೋದಂಗೆ ನಾವು ಯಾರು ಸಿಟ್ಟು ಮಾಡ್ಕೊಂಬಿಲ್ಲ ಸುಮ್ಮನೆ ಹಾಕೊಬೇಕು ಆ ನಮನೆ ಆಯ್ತು ಈಗ ಮನೆ ಕೊಟ್ಟು ವ್ಯಾಪಾರ ಮರ್ರೆ ಇತ್ತ ಹಾಕ್ತೀರಿ ನೀವು ಕಲ್ಲಲ್ಲ ಆ ಒಂದು 20-30 ಕಲ್ಲು ಇಚ್ಚಿ ಬದಿ ಹಾಕಿ ತಗೋಣ ಒಂಚೂರು ಆ ಕಲ್ಲು ಎಣ್ಣೆ ಮಾಡಿ ಹಾಕಿ ಅಕ್ಕ ಈಗ ಬೇಲಿ ಆಚೆ ಹಾಕಬೇಡಿ ಬೇಲಿ ಒಳಗೆ ಹಾಕಿ ಮರ್ರೆ ನಮ್ಮ ಮುಂಚೆ ಗ್ರಾಚಾರ ಮೊನ್ನೆ ಬಂದು ಕೂಗಿ ಹೋಗಿರೋರು ಹಾಂ ಅಲ್ಲೇ ಬೇಲಿ ಬದಿಗೆ ಇಡಿ ಆಚೆ ಹಾಕಬೇಡಿ ಒಂದು ಕಲ್ಲು ಆಚೆ ಹಾಕಬೇಡಿ ಕಡೆಗೆಲ್ಲ ಮತ್ತೆ ಮನೆ ಒಕ್ಕಲಿ ರಗಲಿ ಕೊಡ್ತರು ಅವ್ರು ಅದು ಮನೆ ಕೊಟ್ಟು ಕಡೆ ಬಿಡೋಕ್ಕಿಲ್ಲ ಕಡೆಗೆ ಆ ರಗಲಿ ಬೇಡ ನೀವು ಇಚ್ಚಿ ಬದಿ ಹಾಕಿ ಪೂರ ಹಾಕಿ ಆ ಒಡ್ಕಟ್ಟು ಕಲ್ಲು ಪೂರ ಒಡದ ಕಲ್ಲು ಪೂರ ಇಚ್ಚಿ ಹಾಕಿ ಅಕ್ಕ ಪೂರ ಒಂದೇ ಲೆಕ್ಕ ಬಿಸಾಡಬೇಡಿ ಮರೆ ಒಂದು ಕಲ್ಲಿಗೆ 42 ಬೀಳುತ್ತೆ ನಮ್ಮ ಮಂಡಿ ನೀವು ಅಲ್ಲಿ ಬಿಸಾಡಿ ನಮ್ಮ ಮಂಡಿ ಹೊಡೆದಂಗೆ ಈಗ ಹಾಂ ಅಕ್ಕ ಹಾಗೆ ಮಾಡಿ ಮತ್ತೆ ಈಗ ನೀವು
ಚೂರು ಪಾರ್ ರಗಳಿ ವ್ಯಾಪಾರ ಮತ್ತೆ ಅಂತ ಹೋಯ್ತೆ ಮನೆ ಕಟ್ಟುತ್ತಿ ಆಚೆ ಈಚೆಗೆಲ್ಲ ಸರಿ ಇಟ್ಕೊಂಡಿಲ್ಲ ಹಾಯ್ ಇಲ್ಲೊಬ್ರು ಸ್ವಲ್ಪ ಚ್ವಾರಿ ಆಯ್ತಾ ಮೊನ್ನೆ ಬಂದು ಹೇಳಿ ಆಯ್ತು ನಮ್ಮ ಮನೆಯಿಂದ ಬೇಲಿ ಗೀಲಿ ಮೇಲೆಲ್ಲ ಕಲ್ಲು ಹಾಕಬೇಡಿ ಅಕ್ಕ ಕೆಲಸದವರೆಲ್ಲ ಕಲ್ಲು ಪೀಸೆಲ್ಲ ಆಚೆ ಹಾಕಿರಿ ಇಷ್ಟು ಸಣ್ಣ ಸಣ್ಣ ಪೀಸ್ ಕಲ್ಲು ಕೆತ್ತದ ಪೀಸ್ ಒಂದು 2-3 ಆಚೆ ಹಾಕಿರಿ ಸಣ್ಣ ಸಣ್ಣ ಕೆತ್ತಿ ಮೈನಿ ಹಣ್ಣಿಗೆ ಅದು ಕೆತ್ತಿ ಇತ್ತಲ್ಲ ಅದೇ ನಮಗೆ ಕೆತ್ತಿ ಹಾಕಿರಿ ಅವ್ರು ಆಚೆ ಬಂದು ಕಂಡು ಹೇಳಿ ಆಯ್ತು ಈಚೆ ಕಲ್ಲೆಲ್ಲ ಸಣ್ಣ ಸಣ್ಣ ಪೀಸ್ ಬಿ ಇತ್ತು ಅಲ್ಲ ಈಚೆ ಹಾಕಬೇಡಿ ಅಕ್ಕ ಆಚೆಗೆ ಹೇಳು ಕೇಳಿ ಅಂದ್ರು ಆಯ್ತು ಎಂತ ಮಾಡೋಕ್ಕಿಲ್ಲ ಯಾಕೆ ಹೋಯ್ತಾ ಭಾಳ ಕಷ್ಟ ಈಗ ಬದುಕು ಯಾಕಂತ ಹೇಳ್ರೆ ನಿಷ್ಠೂರು ಮಾಡ್ಕೊಂಡ್ರೆ ಹೋಯ್ತು ನಿಮಗೆ ಕಲಿಸ್ತೆ ಮರೆ ಹೇಳ್ಕೊಂಡೆಲ್ಲ ಒಂದು ಲಪಡ ಮಾಡಿ ಹೇಳ್ರಿ ಇತ್ತೇ ಅಲ್ದ ನಮ್ದು ಅರ್ಧ ಮನೆ ಕೈದೇ ಹತ್ತೀಗ ಹೋಯ್ ಆಯ್ತಾ ಮನೆ ಕೊಟ್ಟು ಕಡೆ ಕತಿ ಕೈದು ಕಳೆ ಚಾಲ್ಬಲ್ ಹಿಡ್ದು ಹೋಗ್ತೀಗ ಆ ನಮ್ಮನೆ ವ್ಯಾಪಾರ ಕೊಟ್ಟಿದ್ರು ಅಷ್ಟು ಸಾಕ್ಬೇಕಾಯ್ತು ನಮಗೆ ಆಯ್ತಾ ಅಲ್ಲಿ ಬ್ಯಾಂಕಿಗೆ ಹೋಗಿ ಇಲ್ಲಿ ಹೋಗಿ ಅಲ್ಲಿ ಸಾಲ ಮಾಡಿ ಇಲ್ಲಿ ಸಾಲ ಮಾಡಿ ಇತ್ತೇ ಇಲ್ಲ ಕೈಗೆ ₹1 ಇಲ್ಲ ನಮ್ದು ಹೋಯ್ ಎಲ್ಲ ಈಗ ಸಾಲ ಮಾಡಿ ಮಾಡೋದು ಎಸ್ಟಿಮೇಟ್ ತಪ್ಪಿ ಹೋಯ್ತು 18ರಿಂದ 20 ಲಕ್ಷ ರೂಪಾಯಿ ಒಳಗೆ ಮನೆ ಕಟ್ಕೊಂಡು ಫಿನಿಶಿಂಗ್ ಮಾಡ್ಕೊಂಡು ಭಾಳ ನಾವು ಖುಷಿಗಿದ್ದಿದೆ ಖುಷಿ ಹಾರಿ ಹೋಯ್ತು ಈಗ ಗಮ್ಮತ್ತು ಇಲ್ಲ ಮಣ್ಣು ಇಲ್ಲ ಯಾಕೆ ಹೋಯ್ತಾ ಈಗ ಲೆಕ್ಕ ಹಾಕೋರಿ 17 ಮೇಲೆ ಆಯ್ತು ಹಾಯ್ ಇನ್ನೀಗ ಗಾರೆ ಗೀರೆ ಎಲ್ಲ ಆಗಿ ಪೇಂಟಿಂಗ್ ಎಲ್ಲ ಆಗಿ ಟೈಲ್ಸ್ ಗೀಲ್ಸ್ ಎಲ್ಲ ಹಾಕೋತಿ 23ರಿಂದ 24 ಲಕ್ಷ ರೂಪಾಯಿ ಆಯ್ತಾ ಕತಿ ಗಂಡಾಂತರ ಆಯ್ತು ನಮ್ಮರ ಅದೇ ಹೇಳೋದು ಎಂತ ಮರ ಲೆಕ್ಕಾಚಾರ ಹೊಯ್ಡಿ ಹೋಯ್ತು ಅಂದ್ರೆ ಲೆಕ್ಕಾಚಾರ ಎಲ್ಲರೂ ಹೊಯ್ಡಿ ಹೋಗ್ತೆ ಅಂತ ಮಾಡೋಕೆ ಆತಿಲ್ಲ ಪರಿಸ್ಥಿತಿ ಹಂಗಾಗಿತ್ತು ಈಗ ಅದರಲ್ಲಿ ಎಂತ ಮಾಡೋದೆ ಯಾರು ಮನೆ ಕಾಣಿ ಹಾಯ್ 20 ಲಕ್ಷ ಅಂತ ಹೇಳ್ರಿ 40 ಲಕ್ಷ 40 ಅಂದರೆ 60 ಲಕ್ಷ ಆ ನಮ್ಮನೆ ಎಸ್ಟಿಮೇಟ್ ಪೂರ ಉಲ್ಟಾಗಿ ಹೋಗ್ತೀಗ ಆಯ್ತು ಎಂತ ಮಗ ಯಾವುದು ಇಲ್ಲ ನೀವು ಅಲ್ಲಿ ಆ ಹೆಡ್ಗೆ ಇದ್ದಲ್ಲಿ ಹಾಕಿಬಿಡಿ ಸ್ವಲ್ಪ ಹೊಂಗಿ ಅಲ್ಲೇ ಇರಲಿ ನಾಳೆ ಹೊಂಗಿ ಬತ್ತಲ್ಲಿ ಎಲ್ಲಿ ಹಾಕಿದ್ರೆ ಸಾಕಾಗುತ್ತೆ ಒಂಚೂರು ಗುಡಿಸಿಬಿಡಿ ಭಾಸ್ಕರ ಒಂಚೂರು ಮಗ ಚೂರು ಗುಡಿಸಿಬಿಡಿ ಯಾಕಂದ್ರೆ ಹೊಂಗಿ ಅದ್ರ ಮೇಲೆ ತಂದು ಹಾಕಿಬಿಡ್ತು ಕಸ ರಾಶಿಗೆ ಅಲ್ಲಿ ಹಾಕಿದಾಗ ಬಾಂಬೆಗಡ್ಡೆ ತಗೊಬನ್ನಿ ಬಾಂಬೆಗಡ್ಡೆ ತಂದು ಹಾಕಿ ಈಚೆ ಬತ್ತಿ ಇಟ್ಟು ಸಾಕು ಪುಟ್ಟಿ ಎಲ್ಲ ಎತ್ಕೊಂಡು ಯಾಕ ಒಂಚೂರು ಅಡ್ಡಿಲ್ಲ ಮರ ಅಕ್ಕ ಮತ್ತೆ ಇದಕ್ಕೆ ಹೋಯ್ತೆ ಇಲ್ಲಿ ಹೇಳ್ತಾ ಇರಕ್ಕೆ ಯಾವುದು ಕೆಲಸ ಇತ್ತಿಲ್ಲ ಮರ್ರೆ ನಾವು ಎಷ್ಟು ಮಾಡಿ ಸಾಯಿದ್ ಮರ್ರೆ ಬೆಳಗಿನ ಸಾಯಂಕಾಲ ಒಂದು 7 ಗಂಟೆ ಬಂದೆ ಹಾಯ್ ಆಯ್ತಾ ಗಂಟೆ 2:30 ಆಯ್ತಾ ಬಂತೀಗ ಆಯ್ತಾ ಇಂಬು ಸೇರುವುದಿಲ್ಲ ನೀವು ಎಂತ ಬೇಕಾದ್ರೆ ನಮ್ಮ ಪದಾರ್ಥ ಮಾಡಿ ಹಾಕಿ ಹೋಯ್ ಚಿಕನ್ ಲಾಲಿಪಾಪ್ ಮಟನ್ ಸುಕ್ಕ ಈಕ ಮಾಡಿ ನಮ್ಮ ಬಾಯಿ ರುಚಿ ಇಲ್ಲ ಜ್ವರ ಬಂದಲ್ಲ ಈ ಟೆನ್ಷನ್ ಒಳಗೆ ಅಯ್ಯೋ ನಾಳೆ ಜಲ್ಲಿ ಬತ್ತಾ ನಾಳೆ ಮೇಸ್ತ್ರಿ ಬತ್ರ ಕಲ್ಕೊಟ್ಟೋರು ಬತ್ರ ಇದು ಬತ್ತಾ ಬಾಮೇಲೆ ನೀರು ಬಂತ ಈ ಕರ್ಕರ ಒಳಗೆ ಇತ್ತೇ ಇಲ್ಲ ನಮ್ಗೀಗ ಸಾಧಾರಣ ಒಂದು 4ರಿಂದ 5 ಕೆಜಿ ಡೌನ್ ಹಾಯ್ ಮೊನ್ನೆ ₹1 ಕಾಯಿನ್ ಹಾಕಿ ಕಂಡೆ ನಾನು ತೂಕ ಎಷ್ಟಿತ್ತು ಹೇಳಿ ತೂಕ 6 ಕೆಜಿ ಪಡ್ಚ 6 ಕೆಜಿ ಎಲ್ಲಿ ಇತ್ತಂಗೆ ಗೊತ್ತಿಲ್ಲ ಹಾಯ್ ಎಲ್ಲಿ ಜ್ವರ ಬಂದು ಡೌನ್ ಆದ್ದಲ್ಲ ಈ ಟೆನ್ಷನ್ ಒಳಗೆ ಇತ್ತೇ ಇಲ್ಲ ತಲೆ ಪೂರ ಹಾಳಾಗಿ ನಮ್ದು ವೇಟ್ ಕಡಿಮೆ ಆಗಿಬಿಡ್ತು ಇನ್ನು ಮನೆ ಆಗ್ತದೆ ಹಳಿ ಪ್ಯಾಂಟ್ ಯಾವುದೂ ಆಗ್ತಿಲ್ಲ ಯಾವ ಪ್ಯಾಂಟ್ ಹಾಕೊಂಡ್ರು ಈಗ ಜಾರತ್ತೀಗ ಹಾಯ್ ಪ್ಯಾಂಟ್ ಮೇಲೆ ಮಾಡ್ಕೊಂತೀವಿ ಮನೆ ಮೇಸ್ಲಿಕ್ಕೆ ಅಂತಿದ್ರೆ ಎಂತ ಮರ್ರೆ ಸಾವುಕಾರ ನಿಮ್ಮ ಪ್ಯಾಂಟ್ ಎಲ್ಲ ಜಾರತ್ತೆ ಇತ್ತಂದ್ರೆ ಪ್ಯಾಂಟ್ ಜಾರತ್ತಲ್ಲ ಮರ್ರೆ ಪ್ಯಾಂಟ್ ಲೂಸ್ ಆಗಿತ್ತು ಅದು ಹಾಗಾಗಿ ಮೇಲೆ ಮಾಡ್ಕೊಂತೀಪದಂದೆ ಏನು ಕೇಳ್ರಿ ನಿಮ್ಮದೇ ಕರ್ಕರ ಜಾಸ್ತಿ ಆಯ್ತು ಮರ ಅಂದ್ರೆ ನಾವು ಅವ್ರನ್ನ ಕೇಳ್ತಿದ್ರು ಹಂಗಾಯ್ತು ಈ ಮನೆ ಕೊಟ್ಟು ವ್ಯಾಪಾರ ಇತ್ತಲ್ಲ ಮರ್ರೆ ಅಯ್ಯೋ ದೇವ್ರ ಮನೆ ಕೊಡ್ದವ್ರಿಗೆ ಗೊತ್ತು ಹಾಯ್ ಮತ್ತು ಹಾಯ್ ಮನೆ ಕಟ್ಟುತ್ತಿಗೆ ಲೆಕ್ಕಾಚಾರ ಮಾಡಿ ಕೊಟ್ಟು ಲೆಕ್ಕಾಚಾರ ನಮ್ದು ಹಂಗಲ್ಲ ನಮ್ಮ ಲೆಕ್ಕ ಹೊಯ್ಡಿ ಹೋಯ್ತು ಈಗ ನಾವು ನಿಮಗೆ ಅಂತ ಹೇಳೋಕ್ಕಿಲ್ಲ ಹಾಯ್ ನಾನು ಹೇಳಲ್ಲ ನಿಮಗೆ 18 25 ಮೇಲೆ ಹೊತ್ತೀಗ ನಮಗೆ ಆಯ್ತಾ ಮತ್ತೆಂತ ಅಲ್ಲದೆ ಗಳಿಗೆ ಒಂದು ರೇಟ್ ಹಾಯ್ ರಾತ್ರಿ ಉಚ್ಚಕ್ಕೆ ಬಂದು ಮನೆ ಕಂಬೋಷ್ಟ್ರೊಳಗೆ ಸಿಮೆಂಟಿಗೆ ₹10 ಏರಿ ಆಯ್ತು ಮೊನ್ನೆ ಹಂಗೆ ಆಯ್ತು ಮಧ್ಯರಾತ್ರಿಗೆ ಏನೋ ಗೊತ್ತಿಲ್ಲ ಹಾಯ್ ಉಚ್ಚಕ್ಕೆ ಬಪ್ಪೋಷ್ಟ್ರಾಗ ಇತ್ತು ಬೆಳಗ್ಗೆ ಮುಂಚೆ ಸಿಮೆಂಟಿಗೆ ₹12 ರೇಟ್ ಜಾಸ್ತಿ ಹೇಳಿ ಆಯ್ತು ಆಯ್ತಾ ಜಲ್ಲಿ ಈಗ ಇದ್ದು ಇನ್ನೊಂದು ಗಳಿಗೆ ಇತ್ತು ಹೊಂಗಿ ಬಿಡಿ ಕೇಮುಖಿ ಇಲ್ಲ ಅಯ್ಯೋ ಒಂದು ಲೋಡ್ ಹೊಂಗಿ ತರಿಸ್ಕಿದ್ದು ನಾವು ಹರಕೆ ಹೊತ್ಕೊಳ್ಬೇಕು ಹಾಯ್ ಹರಕೆ ಹೊತ್ಕೊಳ್ಬೇಕು ಇವತ್ತೊಂದು 2 ಲೋಡ್ ಹೊಂಗಿ ತಂದಾಕ್ರಿತ್ತಲ್ಲ ನಿಂಗೆ ಆ ಸೇವೆ ಕೊಡ್ತೀವಿ ಈ ಸೇವೆ ಕೊಡ್ತೇಳಿ ಯಾಕಂದ್ರೆ ಹೊಂಗಿ ಕೆಮ್ಮದೇ ಬೇಡ ಈಗ ಆ ನಮ್ಮನೆ ವ್ಯಾಪಾರ ಆಯ್ತು ಆಯ್ತಾ ತಲೆ ಮೇಲೆ ನಾವೆಲ್ಲ ಶಾಲೆ ಹಪ್ಪತ್ತಿ ಸಣ್ಣ ಇಪ್ಪತ್ತಿಗೆ ಹೊಂಗೆ ರಸ ಆಡ್ತಿತ್ತು ನಾವು ಮಂಡಿ ತುಂಬ ಹೊಂಗಿ ಮೈ ತುಂಬ ಹೊಂಗಿ ಶಾಲೆ ಬಿಟ್ಟು ಕೂಡಲೇ ಹೊಂಗೆ ರಸ ಆಡು ಈಗ ಹೊಂಗೆ ರಸ ಆಡ್ರೆ ಸೀದಾ ಒಳಗೆ ಹಾಕಿಬಿಟ್ರಿ ಸೀದಾ ಹಾಯ್ ಮತ್ತು ಬಿಡಿಸು ಪಂಚಾಯತ್ಕಿಲ್ಲ ಯಾಕಂದ್ರೆ ಹೋಗಿ ಚಿನ್ನಕ್ಕಿಂತ ರೇಟ್ ಜಾಸ್ತಿ ಆಗಿತ್ತು ಆಯ್ತಾ ನಮ್ಮಂತ ಮನೆ ಕಟ್ಟರಿಗಂತೂ ಕೆಮ್ಮದೇ ಬೇಡ ಫೋನ್ 50 ಸಲ ಫೋನ್ ಮಾಡಿ ಹಾಯ್ ಒಂದು ಹೊಂಗಿ ತತ್ರಿ ಆ ನಮ್ಮನೆ ವ್ಯಾಪಾರ ಆಗಿತ್ತು ಮತ್ತೆಂತಕ್ಕೆ ಹೋಯ್ತೆ ಹಾಯ್ ಈಗಣೆ ಸಾಲ ಸ್ವಲ್ಪ ದೂರ ಇರಿ ಮರ್ರೆ ಕಂಡಾಪಟ್ಟಿ 100ಕ್ಕೆ 100 ಸಾಲ ಮಾಡ್ಕೊಂಬೇಡಿ ಹಾಯ್ ಪರಿಸ್ಥಿತಿ ಭಾಳ ಕಷ್ಟ ನಮ್ಮಂಗ ಮಾಡ್ಕೊಂಡು ಹೋಗ್ಬಿಡಿ ನೀವು ಹಾಯ್ ಆಯ್ತಾ 25 ಲಕ್ಷ ರೂಪಾಯಿ ಮನೆ ಕಟ್ಟೋದಿರುತ್ತೆ ಇಲ್ಲ ಒಂದು 13ರಿಂದ 14 ಲಕ್ಷ ರೂಪಾಯಿ ಕೈಲಿ ಇಟ್ಕೊಬೇಕು ನೀವು ಆಯ್ತಾ ಕಡೆಗೆ ಒಂದು 10 ಲಕ್ಷ ರೂಪಾಯಿ ಬೇಕಾ ಬ್ಯಾಂಕಿಗೆ ಸಾಲ ಮಾಡಿ ಹಾಯ್ ಕಡೆ ಸಾಲ ತೀರ್ಮೆ ಮನೆ ಫ್ರೀ ಆಯ್ತು ನಿಮ್ಗೆ ಗೊತ್ತಾಯ್ತಾ ಮತ್ತು ನೀವು ಪೂರಾ ಸಾಲ ಸಿಕ್ಕತ್ತಲ್ಲ ಹಣಕಾಸಿ ಬ್ಯಾಂಕಿಗೆ ಹೋಗ್ಕೊಂಡು 25 ಲಕ್ಷ ರೂಪಾಯಿ ಸಾಲ ತಗೊಂಡ್ರೆ ಇತ್ತೇ ಇಲ್ಲ ನಿಮಗೆ ವರ್ಷದ 12 ತಿಂಗಳು ಮಳೆಗಾಲ ಕಂಡಾಗತ್ತೆ ಯಾವ ಸೀಸನ್ ಗೊತ್ತಿಲ್ಲ ನಿಮ್ಗೆ ಮಳೆಗಾಲ ಕಂಡಾಗತ್ತೆ ಯಾಕಂದ್ರೆ ಪರಿಸ್ಥಿತಿ ಕಟ್ಟ ಖಾಲಿ ಮನೆ ದುಡ್ಡು ಹಾಕಿ ಕೂತ್ಕೊಂಡ್ರೆ ಉಣ್ಕಲ್ಲ ಮರ್ರೆ ಆಯ್ತಾ ಒಂದ್ಸಲ ಅದಕ್ಕೆ ಮನೆ ಬೇಕಂದ್ರೆ ಹಾಕ್ಬಿಟ್ರೆ ಅದ್ರಿಂದ ಮತ್ತೆ ಬರೋಕೆ ಅಂತ ಇಲ್ಲ ಹೋಯ್ತಾ ಅದಕ್ಕೆ ಮತ್ತೆಂತ ಹೋಯ್ತಾ ಎಷ್ಟು ಬೇಕು ಅಷ್ಟೇ ಮಾಡಿ ಹೋಯ್ ಅಯ್ಯೋ ಆಚೆ ಮನೇಲಿ 3,500 ಸ್ಕ್ವೇರ್ ಫೀಟ್ ಮನೆ ಕಟ್ಟಿರೋ ನಮ್ದು 4,000 ಆಗಬೇಕು ಅವ್ರ ಮನೇಲಿ 2,500 ಸ್ಕ್ವೇರ್ ಫೀಟ್ ಕಟ್ಟಿರೋ ನಮ್ಮಲ್ಲಿ 3,000 ಸ್ಕ್ವೇರ್ ಫೀಟ್ ಆಗಬೇಕು ಆ ಕಥೆ ಬೇಡ ವಾಯ್ ಪಕ್ಕದ ಮನೆಯಲ್ಲಿ ಅವ್ರನ್ನ ಕಣ್ಕೊಂಡು ಜೀವನ ಮಾಡೋ ವ್ಯಾಪಾರ ಬಿಟ್ಬಿಡಿ ಅದು ಬೇಡವೇ ಬೇಡ ಅವ್ರವ್ರ ಸ್ಥಿತಿಗೆ ಅವ್ರ ಕಟ್ಕೊಂತಾರೆ ವಾಯ್ ನಮ್ಮ ಹತ್ರ ಎಷ್ಟು ಹತ್ಕಣಿ ಅಷ್ಟು ಕಟ್ಟಿಬಿಡು ನಮ್ಮ ಪರಿಸ್ಥಿತಿ ಹಾಗೆ ಐತೆ ನಾವು ಎಂತ ಹೋಯ್ತೆ ನಿಮಗೆ ನಮಗೆ ಸಾಕಾಗಿ ಹೋಯ್ತು ನಾ ಹೇಳಲ್ಲ ನಿಮಗೆ ಮನೆ ಬಾಡಿಗೆ ಮನೆ ತಿರುಗಿ ತಲೆ ಕೆಟ್ಟೋಗ್ಬಿಡ್ತು ನಮ್ಗೆ ವಾಯ್
ತಲೆ ಕೆಟ್ಟೋಗ್ಬಿಡ್ತೀರಿ, ಎಂತ ಮಾಡ್ದಂಗೆ ಗೊತ್ತಿಲ್ಲ. ಈ ಕುರ್ಚಿ ಹೊರೋದು, ಟೇಬಲ್ ಹೊರೋದು, ಅಂತೂ ಫ್ರಿಜ್ ಎಲ್ಲ ಡ್ಯಾಮೇಜ್ ಆಗಿವೆ. ಒಂದು ಫ್ರಿಜ್ ಇತ್ತು, ಹೊಸ ಫ್ರಿಜ್ 12,000 ಕೊಟ್ಟು ತಗೊಬಂದು, ಅದು ಈಗ ಆ ಫ್ರಿಜ್ 1,000 ಕೊಟ್ಟರು ಬೇಡ. ಲಾರಿಯಿಂದ ಲಾರಿಗೆ ಹಾಕಿ ಸಿಕ್ಕಿದವ್ರ ಮನೆ ಗಾಡಿಗೆ ಹೋಗಿ ಬಡ್ದಿತ್ತಲ್ಲ, ನಮ್ಮ ಫ್ರಿಜ್ ಚಟ್ಟಿಯಾಗಿ ಹೋಯ್ತು. ಹಾಗಾಗಿ ನಾವು ಹೇಳೋದು ನಿಮಗೆ, ಇದು ಹೊಟ್ಟೆ ಉರಿ ನಮ್ಮ ತಲೆ ಬಿಸಿ ಆಗಿ ಹೋಯ್ತು. ನಮ್ಗೆ ಹೊಟ್ಟೆಂದಕ್ಕೆ ಹೋಯ್ತು, ಮತ್ತೆಂತಕ್ಕೆ ಹೋಯ್ತು ನಿಮ್ಗೆ. ಈಗಣಿ ಮನೆ ಬೇಕು, ಜೀವಮಾನದಲ್ಲ ಯಾರಿಗಾರು ಒಬ್ಬರು ಸ್ವಂತ ಮನೆ ಬೇಕೇ ಬೇಕು. ಅದ್ರ ಮಟ್ಟಿಗೆ ಎರಡು ಮಾತಾಡೋಕ್ಕಿಲ್ಲ, ಸ್ವಂತ ಮನೆ ಬೇಕೇ ಬೇಕು. ಸಾಲವೋ ಕಡುವು ಒಂದು ಮನೆ ಬೇಕೇ. ಯಾಕಂದ್ರೆ ನಮಗೆ ತಿರುಗಿ ಎಲ್ಲ ಬಾಡಿಗೆ ಮನೆ ಕಂಡು ನಮ್ಗೆ ಸಾಕಾಗಿ ಹೋಯ್ತು. ಹಾಗಾಗಿ ದೇವ್ರ ಅನುಗ್ರಹ, ದೈವ ಸಂಕಲ್ಪ ಮಾಡ್ಕೊಳ್ಳಿ, ಒಂದು ಮನೆ ಆಗ್ಬೇಕಂತೇಳಿ. ಒಂದು ಸ್ವಂತ ಸೂರು ಬೇಕೇ ಬೇಕು, ಎಷ್ಟು ಕಷ್ಟ ಆದ್ರೂ ತೊಂದರೆ ಇಲ್ಲ. ಮತ್ತು ಲೆಕ್ಕಾಚಾರ ಮಾಡಿ ಒಂದು ಒಳ್ಳೆ ಮನೆ ಕಟ್ಟಿ, ಆಯಿತಾ. ಗಂಡ ಹೆಂಡತಿ ಇಬ್ಬರು ಇದ್ದರೆ ಒಂದು 800-900 ಸ್ಕ್ವೇರ್ ಫೀಟ್ ಮನೆ ಸಾಕಿ. ಈಗ ಮೇಲೆ ಕೆಳಗೆ ಮತ್ತೊಂದು 3, ಮತ್ತೊಂದು 4, 5 ಎಲ್ಲ ಬೇಕಣ್ಣಿಲ್ಲ. ಮಕ್ಕಳು ಸಂಪಾದನೆ ಮಾಡಿ ದುಡ್ಡು ಮಾಡಿ ದೊಡ್ಡ ಕಂಪ್ನಿ ಜಾಬ್ ಸಿಕ್ಕರೆ ಅವ್ರು ಬೇಗ ಕಟ್ಕೊಳ್ಳಿ. ಮತ್ತು ನೀವು ದೊಡ್ಡ ಮಟ್ಟಕ್ಕೆ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಹತ್ರ ಎಷ್ಟು ಇಟ್ಕೊಂಡು ಈಗ ಅಷ್ಟೇ ಮಾಡಿ. ನಾವು ಹಂಗೆ ಒಂದು ಸಣ್ಣ ಮನೆ ಕಟ್ಕೊಂಡು ಸುಮ್ಮನೆ ಹಾಕೊಂಡೀಗ 800 ಸ್ಕ್ವೇರ್ ಫೀಟ್ ಮನೆ ಸಾಕು, ಕಚ್ಚಾ ಪಚ್ಚಕ್ಕೆ ಹೋಗೋದಿಲ್ಲ. ಮತ್ತೆಂತಕ್ಕೆ ಹೋಯ್ತು ಈಗ ಹೇಳಿಕೆ ರಗಳಿ ಇತ್ತಿನ್ನು. ಹೇಳಿಕೆ ಅಂತ ಇಲ್ಲ, 150-170 ಜನರಿಗೆ ಒಂದು ಸತ್ಯಂಕದ ಗಾಣ ಹೋಮ ಮಾಡಿ ಒಂದು ಸಣ್ಣ ಮಟ್ಟ ಮನೆ ಹೋಗಿಸಿಬಿಡ್ದು. ಮನೆ ಹೊಕ್ಕಂಡು ಸಾಕಿತ್ತು ನಮ್ಗೆ. ಈಗ ರಗಳಿ ಬೇಡ, ಆ ನಮ್ಮನೆ ವ್ಯಾಪಾರಿಗೆ ಹೋಯ್ತು, ಆಯ್ತಾ. ಇನ್ನೆಲ್ಲ ಊರು ತುಂಬ ಹೇಳ್ತಾ ಕೂತ್ಕೊಂಡು 1,000 ಜನ ಮೇಲೆ ಹತ್ತು. ಅದಕ್ಕೊಂದು 2-3 ಲಕ್ಷ ರೂಪಾಯಿ ಮತ್ತೆ ಎಕ್ಸ್ಟ್ರಾ ಖರ್ಚು, ಆಯಿತಾ. ಉಂಡೋರ್ ಕಡೆಗೆ ಹೇಳು ಮತ್ತೆ ಅಂತೆಲ್ಲ. ಸಾರು ಒಂಚೂ ಚಪ್ಪಿ ಆಯ್ತಲ್ಲ, ಹೌದು. ಗೋಬಿ ಪಲ್ಯ ಒಂಚೂ ಉಪ್ಪು ಹಾಕಿತ್ತು, ಪೈಸೆ ದಪ್ಪ ಆಯ್ತಲ್ದೆ, ಹೌದು ಅಂತರು. ನಮ್ಮ ಮನೆಗೆ ಬಂದ್ಕೊಂಡು, ನಮ್ಮ ಮನೆಗೆ ಕಣ್ಕೊಂಡು ಉಂಡ್ಕೊಂಡು ನಮಗೆ ಬೈದು ಹಾಕೋರು. ಅದಕ್ಕೆ ಆ ವ್ಯಾಪಾರ ಬೇಡ. ನಾನು ಮನೆಯಲ್ಲಿ ಫಸ್ಟೇ ಹೇಳಿದೆ, 150-170 ಜನರಿಗೆ ಹೇಳೋದು, ಒಂದು ಗಣಹೋಮ ಸತ್ಯನಾರಾಯಣ ಕಥೆ ಮಾಡಿ ಒಂದು ಹೋಮ ಹಾಕಿ ಮನೆ ಒಳಗೆ ಹೊಕ್ಕೊಂಡ್ರೆ ಇತ್ತೇ ಇಲ್ಲ ಮರ್ರೆ, ಸಾಕೋ ಸಾಕು. ಹಾಗಾಗಿ ಈ ಮನೆ ಕಟ್ಟೋದು ಇತ್ತೇ ಇಲ್ಲ ಮರ್ರೆ, ಭಾಳ ಕಷ್ಟ. ಹಾಗೆ ನಿಮ್ಗೆ ಹೇಳೋದು ಈಗಣಿ ಒಂಚೂರು ಕೆಲಸ ಮಸ್ತಿತ್ತು. ಈಗೆಲ್ಲ ಗಿಡಿ ಮಂಡಿ ಎಲ್ಲ ಹಾಕಿ ಬದಿ ಹಾಕಿ ನಾಳೆ ಬೆಳಿಗ್ಗೆ ಮತ್ತೆ ಅಂತೆಲ್ಲ ಹೊಂಗೆ ಮತ್ತು ಜಲ್ಲಿ ಪಡ್ಕ ಅದನ್ನು ಹೋತೆ ಇಟ್ರು. ಆ ಹೆಡಿ ತೆಗಿಬೇಕಿದ್ರೆ ನಮ್ಗೆ 2,000 ರೂಪಾಯಿ ಖರ್ಚಿತ್ತು, ಯಾಕಂದ್ರೆ ಅಡಿ ಕೂತ್ಕೊಂತದ್ದು, ಆಯ್ತು. ಈಗ ಮಜೂರಿ ಮಾತಾಡೋಕ್ಕಿಲ್ಲ. ಈಗ ಊಟ ಕಾಪಿ ಕೊಟ್ಟು 1,200 ಕಡಿಮೆ ಇಲ್ಲವೇ ಇಲ್ಲ, ಆಯಿತಾ. ಬಂದ್ರೆ 8:15 ಗಂಟೆ ಬತ್ರು, ಮಧ್ಯಾಹ್ನ 1 ಗಂಟೆ ಊಟ, ಮಧ್ಯಾಹ್ನ ಪೇಪರ್ ಓದೋದು, 3 ಗಂಟೆ ಶುರು ಮಾಡ್ರು, 4:15 ಗಂಟೆ ಕೈ ತೊಳಿತ್ರು. ಎಂತ ಕೆಮ್ಕೆ 4 ಮಕ್ಕಳಿಗೆಲ್ಲ ತಾಪಿ ತೊಳೆದಾಯ್ತು, ಯಾಕಂದ್ರೆ ಡ್ಯೂಟಿ ಆಯ್ತು ಹೇಳಿ, ಆಯ್ತಾ. 1,200 ರೂಪಾಯಿ ಸಂಬಳ. ಹಾಗಾಗಿ ಇತ್ತಿಲ್ಲ ನಮ್ಗೆ ಈ 3 ತಿಂಗಳಾಯ್ತು. ನಾವೆಲ್ಲ ಕೈದು ಮಾಡಿ ಕೂತ್ಕೊಂಡಿತ್ತು. ಈಗ ಬೆಳಿಗ್ಗೆ ಇಲ್ಲಿ ಬರುವುದು, ಮನೆ ಅಂತ ಆತಿತ್ತು ಕಾಮುದು, ಹಳೆ ಮನೆ ಗಾಡಿ ಎಲ್ಲ ಕಾಮುದು, ಈ ಬಾಮೆ ನೀರಿತ್ತು ಕಾಮುದು, ಬಾಮಿ ನೀರು ಹಾಕುವುದು, ಇದೇ ಕೆಲಸ. ಮತ್ತೆ ಈಗಣಿ ಮನೆ ಹೋಗ್ಲಿ ಹೇಳಿ ನಾನು ಬೇಜಾರು ಮಾಡ್ಕೊಂಬೇಡಿ, ಭಾಳ ಸಿಂಪಲ್ ಆಗಿ ನಾನು ಮನೆ ಹೋಗ್ತೆ ಅಕ್ಕ, ದೇವ್ರ ನಡೆಸಿ. ಈಗಣಿ ಅತ್ಲಾಗೆಲ್ಲ ಬಂದರೆ ಮನೆ ಹತ್ರ ಬಂದೋಯ್ನಿ ಅಕ್ಕ, ಮನೆ ಹೋಗ್ಲಿ ಹೇಳಿ ಬೇಜಾರು ಮಾಡ್ಕೊಂಬೇಡಿ ಅಕ್ಕ. ನಿಮ್ಮ ಆಶೀರ್ವಾದ ಯಾವತ್ತೂ ಇರಲಿ. ಯಾರಿಗೆಲ್ಲ ಮನೆ ಇಲ್ಲ ಕಾಣಿ, ಬಾಡಿಗೆ ಮನೆ ಇದ್ರೆ ಕಾಣಿ, ನಿಮಗೆಲ್ಲ ದೇವ್ರು ಒಳ್ಳೇದು ಮಾಡಲಿ. ಆದಷ್ಟು ಬೇಗ ನೀವೊಂದು ಒಳ್ಳೆ ಮನೆ ಕಟ್ಟಿ ಅಕ್ಕ. ನಿಮಗೆ ನಮಸ್ಕಾರ. ಮತ್ತೆ ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಶೆಟ್ಟೀಸ್ ಮಲ್ಟಿ ಕಾರ್ ಸರ್ವಿಸ್, ದ ಕಂಪ್ಲೀಟ್ ಕಾರ್ ಕೇರ್ ವರ್ಕ್ಶಾಪ್, ಕಾರ್ ಸರ್ವಿಸಿಂಗ್, ಸಸ್ಪೆನ್ಷನ್ ವರ್ಕ್ಸ್, ಏರ್ ಕಂಡೀಷನಿಂಗ್, ಡೆಂಟಿಂಗ್ ಆರ್ ಪೇಂಟಿಂಗ್, ಹೈಟೆಕ್ ಪೇಂಟ್ ಬೂತ್, ಎಲೆಕ್ಟ್ರಿಕಲ್ ರಿಪೇರ್ಸ್, ಮೆಕ್ಯಾನಿಕಲ್ ರಿಪೇರ್ಸ್, ಇನ್ಶೂರೆನ್ಸ್ ಕ್ಲೈಮ್ಸ್, complete engine overhauling, wheel alignment and balancing. Visit Shetty's Multi-Car Service, the complete car care workshop. Uppinakote, Varamballi Village, Brahmavara Taluku, Udupi District. Phone 9606-052964, 9606-052965. Bailuru Ravindra Devadiga, Advocate and Legal Consultant, MA LLB PG DCA. Legal Remedy, S2, second floor, Punja Tower, Court Road, Udupi. Phone 99640-09399. Ganesh Prasad Shetty, President, ACCE, Brahmavara, Udupi District. Sanjay Acharya, Pradhana Karyadarshi, Udupi Jilla Yuva Congress Samiti, Udupi. Shanti Sagar Shetty, Adhyaksharu, ಕಾವ್ರಾಡಿ ಮಹಾಶಕ್ತಿ ಕೇಂದ್ರ, ಬೈಂದೂರು ಬಿಜೆಪಿ ವಿಧಾನಸಭಾ ಕ್ಷೇತ್ರ, ಉಡುಪಿ ಜಿಲ್ಲೆ. ಜಗದೀಶ್ ಪೂಜಾರಿ ಹಕ್ಕಾಡಿ, ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು, ನಿರ್ದೇಶಕರು, ಮರವಂತೆ ಬಡಾಕೆರೆ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತ, ನಾವುಂದ, ಉಡುಪಿ ಜಿಲ್ಲೆ. ಕೋಟಾ ಶಶಿಕಾಂತ್ ಪೂಜಾರಿ, ಹೋಟೆಲ್ ರಾಜರಾಜೇಶ್ವರಿ ವೆಜ್, ಬೆಂಗಳೂರು. ಸದ್ಗುರು ಎಂಟರ್ಪ್ರೈಸಸ್, ಪುರಸಭಾ ಸಂಕೀರ್ಣ, ಹೊಸ ಬಸ್ ಸ್ಟ್ಯಾಂಡ್ ಹತ್ತಿರ, ಕುಂದಾಪುರ, ಉಡುಪಿ ಜಿಲ್ಲೆ. ಭರತ್ ದೇವಾಡಿಗ, ಅಧ್ಯಕ್ಷರು, ಜೆಸಿಐ ಉಪ್ಪುಂದ, ಉಡುಪಿ ಜಿಲ್ಲೆ. ಬಾಬು ಮತ್ತು ಸಹೋದರರು, ಪ್ರೊಫೆಷನಲ್ ಕೊರಿಯರ್, ಕುಂದಾಪುರ, ಉಡುಪಿ ಜಿಲ್ಲೆ. ಕೃಷ್ಣ ಪೂಜಾರಿ, ರಾಘವೇಂದ್ರ ಸೌಂಡ್ಸ್ ಅಂಡ್ ಲೈಟಿಂಗ್ ಮತ್ತು ಶಾಮಿಯಾನ, ವಣ್ಸೆ, ಉಡುಪಿ ಜಿಲ್ಲೆ. ಮೊಬೈಲ್ 9731630457. ಶಂಕರ ಪೂಜಾರಿ, ಬೆಳಕು ಸೋಲಾರ್ ಸಿಸ್ಟಮ್, ನಾಯಕವಾಡಿ, ಗುಜ್ಜಾಡಿ, ಉಡುಪಿ ಜಿಲ್ಲೆ. ಫೋನ್ 9731688706. ಚೌಕಿ ಸಂತೋಷ್ ಖಾರ್ವಿ, 8888 ತ್ರಾಸಿ, ಉಡುಪಿ ಜಿಲ್ಲೆ.
¡Vamos!